ಹಾಯ್, ನಾನು ಈ ವಿಡಿಯೋದಲ್ಲಿ ನೀವು ಓದಲಿಕ್ಕೆ ಕೋರ್ಸ್ ಆಯ್ಕೆ ಮಾಡ್ಕೊತಿರಲ್ಲ, ಆ ಕೋರ್ಸ್ಗೆ ಹೋಗೋಕ್ಕೆ ಮುಂಚೆ ಅಥವಾ ಹೋದ ಮೇಲೆ ಹಣದ ಸಮಸ್ಯೆ, ಮನಿ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಸಲಹೆ ಏನಪ್ಪ ಅಂದರೆ, ನೀವು ಯಾವುದೇ ಕೋರ್ಸ್ಗೆ ಹೋಗೋಕ್ಕೆ ಮುಂಚೆ, ಅದು ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಮೊದಲೇ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮನಿ ಬಗ್ಗೆ. ಓಕೆ, ಹೋಗೋಕ್ಕೆ ಮುಂಚೆ ಅಂದರೆ ಎಷ್ಟು ಬೇಕು, ಯಾವ ಥರ ಪ್ರಾಬ್ಲಮ್ ಬರ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ, ಮನಿ ಅರೇಂಜ್ಮೆಂಟ್ ಎಲ್ಲ ಪ್ಲ್ಯಾನ್ ಮಾಡಿ ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಆ ಕೋರ್ಸ್ಗೆ ಹೋಗಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಹೋದ್ಮೇಲೆ ಮನಿ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಓದೋಕ್ಕಾಗಲ್ಲ, ಸಫರ್ ಆಗ್ತೀರ, ಮನಸ್ಸಲ್ಲೇ ಬಹುಶಃ ಕೊರಗಲೂಬೋದು, ಹೇಳೋಕ್ಕಾಗಲ್ಲ. ಓಕೆ, ಕೆಲವು ನಡೆದಿದ್ದಾವೆ ರಿಯಲ್ ಲೈಫಲ್ಲಿ. ಕೆಲವರು ಲೈಫಲ್ಲಿ ಹಿಂಗಾಗಿದೆ ಅಂದರೆ, ಯಾರೊಬ್ಬ ಹುಡುಗ ಟ್ಯಾಲೆಂಟ್ ಇದೆ, ತುಂಬ ಹಾರ್ಡ್ ವರ್ಕ್, ಕಷ್ಟಪಟ್ಟು ಓದ್ದ 4 ವರ್ಷ, ಡಿಗ್ರಿ ಎಲ್ಲ ಮುಗಿದ ಮೇಲೆ ಯಾರೋ ಅವನಿಗೆ ಚೀಟಿಂಗ್ ಮಾಡಿದ್ರು, ಇನ್ನೇನೋ ಕಳ್ತನ ಮಾಡಿದ್ರು, ಇನ್ನೇನಾಯಿತು ವಾಟ್ ಎವರ್, ಡಿಗ್ರಿ ಎಲ್ಲ ಮುಗಿದ ಮೇಲೆ ಜಸ್ಟ್ ಸಿಂಪಲ್ 2000 5000 ಏನೋ ಆ ರೀತಿ ಮನಿ ಕೂಡ ಇಲ್ದಿರೋ ಮನಿ ಇಶ್ಯೂ ಆಗಿ ಎಲ್ಲ ಮುಗಿದು ಕೊನೆ ಗಳಿಗೆಯಲ್ಲಿ ಮನಿ ಪ್ರಾಬ್ಲಮ್ ಆಗಿ ಅವನ ದಾರಿನೇ ಚೇಂಜ್ ಆಗೋಯಿತು. ಅಂದರೆ ಯಾವುದೋ ಫೀಲ್ಡ್ಗೆ ಹೋಗ್ಬೇಕಾಗಿರೋನು ಇನ್ಯಾವುದಕ್ಕೂ ಹೊರಟೋಗ್ಬಿಟ್ಟ. ಈ ಥರ ಎಲ್ಲ ಆಗುತ್ತೆ. ಅಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಕೊನೆ ಗಳಿಗೆಯಲ್ಲಿ ಆ ಥರ ಮನಿ ಇಶ್ಯೂ ಆಗಿ ಈ ಥರ ಎಲ್ಲ ಆದರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ, ಬೇಸರ ಆಗುತ್ತೆ. ಓಕೆ, ಮತ್ತು ಓದೋ ಟೈಮಲ್ಲೂ ಡಿಗ್ರಿ ಮುಗಿದ ಮೇಲೂ ಕೂಡ ಆ ಥರ ಆಗಬಾರ್ದು. ಟ್ಯಾಲೆಂಟ್, ಹಾರ್ಡ್ ವರ್ಕ್ ತಕ್ಕನಾಗೆ, ಕಷ್ಟಕ್ಕೆ ತಕ್ಕನಾಗೆ ಪ್ರತಿಫಲ ಸಿಗಬೇಕು, ಮನಸ್ಸು ಸಮಾಧಾನ, ಸಂತೋಷ ಆಗಬೇಕು ಅನ್ನೋ ಥರದ ಇದ್ದರೆ ನನ್ನ ಒಂದು ಸಲಹೆ, ಪ್ಲೀಸ್ ಪ್ಲ್ಯಾನ್ ಮನಿ ಪ್ರಾಪರ್ಲಿ. ಆ ಡಿಗ್ರಿ ಓದೋಕ್ಕೆ ಮುಂಚೆ, ಓದ ಮೇಲೆ, ಮೊದಲೇ ಓದಿದ ನಂತರ ಏನೆಲ್ಲ ಬೇಕು, ಮನಿ ಅಗತ್ಯ ಏನು ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಅದು ಬಿಟ್ಟು ಬೇರೆ ಇನ್ಯಾವುದಕ್ಕಾದರೂ ಹೋಗಿ. ಇಲ್ಲ ನಾವು ರಿಸ್ಕ್ ತೊಗೊಳಕ್ಕೂ ರೆಡಿ ಇದ್ದೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಸೊ ಆ ಥರ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ, ನಿಮ್ಮ ಪರ್ಸ್ನಲ್ ಅದು. ನಾನು ಹೇಳೋದು ಎಲ್ರಿಗೂ ಅಪ್ಲೈ ಆಗಲ್ಲ, ಬಟ್ ಕೆಲವ್ರಿಗೆ ಅಪ್ಲೈ ಆಗುತ್ತೆ. ಐ ಜಸ್ಟ್ ವಾಂಟೆಡ್ ಟು ಸೇ ಥ್ಯಾಂಕ್ ಯು.